ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ತಮಗೀಗಾಗಲೇ ತಿಳಿದಿರುವಂತೆ ಮಾರ್ಚ್ 1, 2023ರಂದು ಕರ್ನಾಟಕ ರಾಜ್ಯಾದ್ಯಂತ 7ನೇ ವೇತನ ಆಯೋಗದ ವರದಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅನಿರ್ದಿಷ್ಟ ಮುಷ್ಕರವನ್ನು ಮಾಡಿದರು. ಅದರ ಪ್ರತಿಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏಪ್ರಿಲ್ 2023ರ ವೇತನದಲ್ಲಿ ಶೇಕಡ 17ರ ಮಧ್ಯಂತರ ಪರಿಹಾರವನ್ನು ನೀಡುವ ಒಂದು ಆದೇಶವನ್ನು ಕೂಡ ಹೊರಡಿಸಿತು. ಹಾಗಾಗಿ ಪ್ರಸ್ತುತ ಏಪ್ರಿಲ್ 2023ರ ಶೇಕಡ 17ರ ಮಧ್ಯಂತರ ಪರಿಹಾರವನ್ನು ಪಡೆಯಬಹುದಾಗಿದೆ. ಹಾಗಿದ್ದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಗೊಂದಲ ಏರ್ಪಟ್ಟಿತ್ತು. ಯಾವ ಲೆಕ್ಕ ಶೀರ್ಷಿಕೆಯಲ್ಲಿ ಈ ಒಂದು ಮಧ್ಯಂತರ ಪರಿಹಾರವನ್ನು ಪಡೆಯಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಒಂದು HRMSನ ಯೋಜನಾ ನಿರ್ದೇಶಕರಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದ ಮುಖಾಂತರ ಯಾವ ವೇತನವನ್ನು ಯಾವ ಶೀರ್ಷಿಕೆಯಲ್ಲಿ ಪಡಿತಾರೆ ಅದೇ ಶೀರ್ಷಿಕೆಯಲ್ಲಿ ಶೇಕಡ 17ರ ಮಧ್ಯಂತರ ಪರಿಹಾರವನ್ನು ಡ್ರಾ ಮಾಡಲು ಅವಕಾಶ ಕೇಳಿಕೊಂಡಿತು. ಅದರ ಪ್ರತಿಫಲವಾಗಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಮನವಿಯಂತೆ ಈ ತಿಂಗಳ ಅಂದರೆ ಏಪ್ರಿಲ್ 2023ರ ವೇತನದಲ್ಲಿ ಮಧ್ಯಂತರ ಪರಿಹಾರ ಡ್ರಾ ಮಾಡಲು ಅನುಕೂಲವಾಗುವಂತೆ HRMS ತಂತ್ರಾಂಶದಲ್ಲಿ ವೇತನ ವೆಚ್ಚವನ್ನು ಭರಿಸುವ ಲೆಕ್ಕ ಶೀರ್ಷಿಕೆಯಿಂದಲೇ ಮಧ್ಯಂತರ ಪರಿಹಾರವನ್ನು ಡ್ರಾ ಮಾಡಲು ಅವಕಾಶವನ್ನು ನೀಡಿದ್ದಾರೆ. ಹಾಗಾಗಿ ಸಂಘ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಇನ್ನೂ 2 ದಿವಸದ ನಂತರ ಅಂದರೆ 20ರ ನಂತರ ನಾಳೆ ಅಥವಾ ನಾಡಿದ್ದು ತಾವುಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರು ತಮ್ಮ ಒಂದು ವೇತನ ಪಡಿತಕ್ಕಂಥ ಲೆಕ್ಕ ಶೀರ್ಷಿಕೆಯಲ್ಲೇ ಶೇಕಡ 17ರ ಮಧ್ಯಂತರ ಪರಿಹಾರವನ್ನು ಪಡೆಯಬಹುದಾಗಿದೆ. ಧನ್ಯವಾದಗಳು.